ಅಷ್ಟೇ. ಈ ಬಿಚ್ಚೆ ತಗೊಂಡು ಹಂಗೆ ಅವಳು ಕೊಡ್ತೀನಿ. ಈ ಕಡೆ ತಿರುಗು ಒಂಚೂರು. ಚೆನ್ನಾಗಿ ಕಾಣ್ತದೆ. ಯೂನಿಫಾರ್ಮ್ ಮೇಲೆ ಹಾಕೋಬೇಕು. ಯಾವಾಗ ಯಾವಾಗ ಇರೋದು ಅದು? ಮಂಡೇ ಟ್ಯೂಸ್ಡೇ. ಅವ್ರ ಬಿಚ್ಚೆ ಬೇಡ, ಹಂಗೆ ಇಟ್ಕೊಂಡು ಹೋಗು. ಬಿಚ್ಚಿ ಚೆಕ್ ಮಾಡಿ ನನಗೆ ಇದು ಮಿಸ್ ಮಾಡೋದು ಅಂತ ನಾನು. ಇಲ್ಲಪ್ಪ, ಅವಳ್ದು ಹಂಗೆ ತಗೊಂಡು ಕೊಡ್ತೀನಿ. ವಾರ ಯಾವ ವಾರ ಇರುತ್ತೆ ಇದು ಲ್ಯಾಬು ಅಂತ ಹೇಳಿಲ್ವಾ? ಮಂಡೇ ಟ್ಯೂಸ್ಡೇ ವೆನ್ಸ್ಡೇ. ಚೆನ್ನಾಗಿತ್ತು ಕಣೆ, ಡಾಕ್ಟ್ರ್ ಥರ ಕಾಣಿಸ್ತೀಯ. ಡಾಕ್ಟ್ರ್ ಆಗ್ಬಿಡು, ಈಗಲಿಂದ ಕನ್ಸ್ಕೊಳ್ತಾ ಇರು ಡಾಕ್ಟ್ರ್ ಆಗ್ಲೋ ಬೇಡವೋ ಅಂತ. ಚೆನ್ನಾಗಿ ಓದಬೇಕು ನೀನು. ಇವು 24 ಗಂಟೆ ಅಲ್ಲಿ ಟಿ ವಿ ಮುಂದೆ ಕೂತ್ಕೊಂಡ್ರೆ ಓದ್ತೀಯಾ? ಹಾಂ, ಈಗಲೇ ಡಾಕ್ಟ್ರೇ ಬದಲೇನೋ ಅನಿಸ್ತದೆ. ಅದು ಲ್ಯಾಬ್ ಕೋಟ್ ಅಷ್ಟೇ. ಡಾಕ್ಟರ್ ಕೋಟ್ ಅಂದ್ರೆ ಅದಕ್ಕೆ ಸ್ಟೆಥೋಸ್ಕೋಪ್ ಬದಲು. ವಿತ್ ಸ್ಟೆಥೋಸ್ಕೋಪ್ ಹಾಕಿ ಮಾತ್ರ ಅದು ಡಾಕ್ಟರ್ ಕೋರ್ಸ್ ಓದ್ತಾರೆ ಲೆಕ್ಕ. ಇದು ಲ್ಯಾಬ್ದು. ಇದು ಹೆಂಗೆ ಮಡ್ಚೋದು? ಈ ಥರ ಮಡ್ಚ್ಕೊಡ್ತು. ಮತ್ತೆ ಹಾಕಂತೀಯಲ್ಲ ಆ ಥರ ಏನಕ್ಕೆ ಮಡ್ಚಿಕ್ತಿ? ಹಂಗೆ ಮಡ್ಚಿಡು, ಏನಾಗಲ್ಲ. ಮಡ್ಚ್ಕೊಡು, ಕ್ಲಾಸಿಗೆ ತಗೊಂಡು. ನನಗೀಗ ಟೈಮ್ ಇಲ್ಲ, ತಲೆ ಬೇರೆ ನೋವ್ತಾ ಇದೆ. ಅಡುಗೆ ಮಾಡ್ಬೇಕು, ಇನ್ನೂ 9 ಗಂಟೆ ಆಗೈತೆ. ನಂಗೆ ಮಡ್ಚಂಗೆ ಮಂದಕ್ಕೈತಲ್ವಾ? ಥಿಕ್ನೆಸ್ ಜಾಸ್ತಿ ಐತೆ. ಡೈಲಿ ಯೂಸ್ ಬಟ್ಟೆ ತಗೊಂಡು ಬಟ್ಟೆ ಅಲ್ಲಿ ಹೊಸ ಟೀ ಶರ್ಟ್ಗಳು ಎತ್ತಿಟ್ಟಿರೋ ಐತಲ್ಲ, ಅದನ್ನ ತೆಗಿ ಈಚೆಗೆ. ಟೀ ಶರ್ಟ್ ಇಟ್ಬಿಟ್ರೆ ಪ್ಯಾಂಟ್ ಬೇಡವಾ? ಪ್ಯಾಂಟ್ಗಳು ತಗೊಳ್ಳೋದು, ಟೀ ಶರ್ಟ್ ಐತಲ್ಲ ಶಾರ್ಟ್ಸ್ ಐತೆ. ಪಪ್ಪ ಶಾರ್ಟ್ಸ್ ಹಾಕಿದ್ರೆ ಬೈತಾರೆ. ನಿಮ್ಮಪ್ಪ ಓಬಿರಂಗ್ ಕಾಲದಲ್ಲಿರೋದು, ಇನ್ನ ಈ ಕಾಲದಲ್ಲಿಲ್ಲ. ಅಷ್ಟಪ್ಪ ಇಕ್ಕಿದ್ಯಾ? ಬೀಗ ಹಾಕ್ಬಿಡು, ಪಪ್ಪ ಬರಲ್ವೇನು? ಫೋನ್ ಕೊಟ್ಬಿಟ್ಟು ಟಿವಿ ಎತ್ಕೋ. ಏನ್ ಇಷ್ಟೊತ್ ಬೇಕಾ ಬರೆಯಕ್ ನೀನು? ಟ್ಯೂಬ್ 2 ತಾಟಲ್ಲ, ಇಂಜೆಕ್ಷನ್ 2 ಹಾಕಿದ್ರೆ 1 ಹಾಕಿರೋದು. 2 ಇಂಜೆಕ್ಷನ್ ಹಾಕಿದ್ದು, ಸೊಂಟಗೊಂದು, ಇದು ಕೈಗೊಂದು. ಇದು ಗ್ಯಾಸ್ಟ್ರಿಕ್ ಏನಾದರೂ ಜಾಸ್ತಿ ಆದರೆ ಹಾಕ್ತಾರಲ್ಲ, ಅದೊಂದು. ಕಾಲಲ್ಲಿ ಬಿಡ್ತಾ ಅಂತಾರ. ಹಲೋ ಹೇಳಿ ಮೇಡಮ್. ಹೌದು ಮೇಡಮ್. ಸರ್ ಫ್ಯಾಮಿಲಿ ಬೇಕು, ನಮ್ಮ ಗಂಡ ಹೆಂಡತಿ ಮಕ್ಕಳು ಫ್ಯಾಮಿಲಿಗೋಸ್ಕರ ಮಾಡ್ತಾ ಇದ್ದೀವಿ. ಇಲ್ಲ ಮೇಡಮ್, ಏನಿಲ್ಲ ಮೇಡಮ್. ಇಲ್ಲ ಮೇಡಮ್, 2 years ಬ್ಯಾಕ್ ಗರ್ಭಕೋಶ ರಿಮೂವ್ ಮಾಡ್ತಿದ್ವಿ. 2 years ಬ್ಯಾಕ್. ಹೌದು ಮೇಡಮ್. ಇಲ್ಲ ಇಲ್ಲ ಮೇಡಮ್, ಏನಿಲ್ಲ ಮೇಡಮ್.
ಈ ತರ ಎಲ್ಲ ಬಂದ್ಬಿಟ್ಟು ನಿಮಗೆ ದೇವರಿಂದ ಕವರ್ ಆಗಿ ಬರುತ್ತೆ. ಸೊ ನಿಮಗೆ ಲೈಕ್ ಅದೇ ತರ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಇಬ್ರು ಹೆಣ್ಮಕ್ಳು ಒಬ್ಬ ಹೆಣ್ಮಕ್ಳು ಒಬ್ಬ ಗಂಡು ಮಗುನ ಓಕೆ 1+1 ಇದ್ದಾರೆ. ಸರ್ ಸರ್ ನೀವು ಹೇಳಿರೋದು ಏಜ್ 46. 40 ಇರುತ್ತೆ ಸರ್ ಏಜ್ ಹಾಂ 40 ಇದೆ ಮೇಡಮ್. ಎಷ್ಟಿರುತ್ತೆ ಸರ್ ಏಜ್ ಎಷ್ಟಿರುತ್ತೆ ಸರ್ ಅವ್ರದ್ದು? ಮೇಡಮ್ ಫಸ್ಟ್ ಒಂದು ಡಾಟರ್ ಇದೆ, ಅವ್ರು 16 ರನ್ನಿಂಗ್ ಇದೆ ಡಾಟರು. ಅವ್ರದ್ದು 14 ರನ್ನಿಂಗ್ ಇದೆ. ಇನ್ನೊಬ್ಬರಿಗೆ 14 ರನ್ನಿಂಗ್ ಇದೆ ಅಂತ ಹೇಳಿದಿರಲ್ವಾ? ಹೌದು 14 ರನ್ನಿಂಗ್ ಮೇಡಮ್. ಡಿಫ್ರೆಂಟ್ ಏನಾದರೂ ಪಿಕ್ ಕೋಡ್ ಇದೆನಾ? ಸೇಮ್ ಇದೆ 562123 ಮೇಡಮ್. ಓಕೆ ಸರ್. ಅದು 5 lakh ಹೇಳಿ ಆಮೇಲೆ 10 lakh ತಿಳಿಸ್ಬಿಡಿ ಸರ್. ಸರ್ ನೋಡಿ ಲೈಕ್ ನಿಮಗೆ 5 lakhsಗೆ ಬಂದಿದ್ದು ಇಯರ್ಲಿ ಪ್ರೀಮಿಯಂ ಅಮೌಂಟು. ಓಕೆ 5 lakh ಆದರೆ ಓಕೆ. ಹಾಂ 5 lakhsಗೆ 18,302 rupees ಬರುತ್ತೆ. ಸೊ ಇನ್ ಕೇಸ್ ನೀವು ಅದೇ ಏನಾದರೂ 10 lakhsಗೆ ಹೋಗ್ತೀನಿ ಅಂತಂದ್ರೆ ಸೊ 10 lakhsಗೆ ಬಂದಿದ್ದು ಇಯರ್ಲಿ ಪ್ರೀಮಿಯಂ ಆಫ್ 22,068 rupees ಬರುತ್ತೆ ಸರ್. 22,000 ಬರುತ್ತಾ? ಹಾಂ 22,068 rupees ಬರುತ್ತೆ. ಸೊ ಇದನ್ನ ನೀವು ಇಯರ್ಲಿ ಬೇಸಿಸ್ ಏನಾದರೂ ಪೇ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಎವ್ರಿ 3 months ಒನ್ಸ್ ಇಲ್ಲ ಅಥವಾ ಎವ್ರಿ 6 months ಒನ್ಸ್ ನೀವು ಪೇ ಮಾಡ್ತಾ ಹೋಗ್ಬೋದು ಸರ್. ಏನು ಮಾಡ್ತಿದ್ಯಾ? ಜೆರಾಕ್ಸ್ ತರಬೇಕದು. ಸ್ಪೈರಲ್ ಬೈಂಡಿಂಗ್ ಏನು ಮಾಡ್ತಿದ್ಯಾ? ಏನು ಮಾಡ್ತೀಯ ಅಡುಗೆ? ಟೊಮೊಟೊ ಭಾತಾ? ಟೊಮೊಟೊ ಬಿರಿಯಾನಿ. ಟೊಮೊಟೊ ಬಿರಿಯಾನಿ ನೋಡಿ ಫ್ರೆಂಡ್ಸ್, ಇವಳಿಗೆ ಟೊಮೊಟೊ ಬಿರಿಯಾನಿ ಒಂದೇ ಬರೋದು, ಇನ್ಯಾವುದೂ ಬರೋಲ್ಲ. ಬರೀ ಬಾಯಿ ಬಿಟ್ಟರೆ ಟೊಮೊಟೊ ಬಿರಿಯಾನಿ ಅಂತಿರ್ತಾಳೆ. ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ಪಲಾವು, ಟೊಮೊಟೊ ಭಾತು ಇಂಥದ್ದೆಲ್ಲ ಜಾಸ್ತಿ ಇಷ್ಟ ಇವಳಿಗೆ. ಏನದು ಜೆರಾಕ್ಸ್ ಬೇಕಾ ಇವಾಗ? ಜೆರಾಕ್ಸ್ ಮಾಡಿಸಿ ಸ್ಪೈರಲ್ ಮಾಡಿಸ್ಕೊಂಡ್ಬಿಟ್ಟು. ಹಾಂ, ಅದು ಯಾವಾಗ ಕೊಡಬೇಕು ಸ್ಕೂಲ್ಗೆ? ನಾಳೆ ಕೊಡ್ಬೇಕಾ? ನೀನು ನಾಡ್ದು ಕೊಟ್ರೆ ಆಗಲ್ವಾ? ನಾಳೆ ಕೊಡಬೇಕು. ಸರಿ, ಹೋಗಿ ಮಾಡಿಸ್ಕೊಬೇಕು. ಸಂಜೆ ಹುಷಾರಾಗಿ ಹೋಗು. ಈಗ ಟೊಮೊಟೊ ಬಾತ್ ಮಾಡೋಳೆ ನಮ್ಮ ಕಾವ್ಯ. ತಿಂತಾಯಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿ ಬಂದೈತೆ ನೋಡಿ. ಅವಳು ಅಲ್ಲಿ ತಿಂತಾಯಿದ್ದಾಳೆ. ನನ್ನ ಮಗ ರೂಮ್ಗೆ ಹೋಗಿದ್ದಾನೆ, ರೂಮಲ್ಲಿ ತಿಂತಾಯಿದ್ದಾನೆ ಮೊಬೈಲ್ ನೋಡಿಕೊಂಡು. ನಾನು ನಮ್ಮ ಕಾವ್ಯ ಇಲ್ಲಿ ಟಿ ವಿ ನೋಡಿಕೊಂಡು ಈಚೆ ಕೂತ್ಕೊಂಡು ತಿಂತಾಯಿದ್ದೀವಿ. ಟೊಮೊಟೊ ಬಾತ್ ಸೂಪರಾಗಿ ಬಂದಿದೆ. ಮೊಸರು ಥರದ ಕಳಿಸಿದೆ. ಮೊಸರು ಎಲ್ಲೂ ಸಿಗಲಿಲ್ಲ ಅಂಗಡೀಲಿ, ಖಾಲಿಯಾಗಿದೆಯಂತೆ. ಅದಕ್ಕೆ ಹಂಗೆ ತಿಂತಾಯಿದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತು 9 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಆಲ್ರೆಡಿ ಸ್ಕೂಲು ಕಾಲೇಜ್ಗೆ ಹೋದರು ಇಬ್ಬರೂ. ಈಗ ನಮ್ಮ ಅಕ್ಕನ ಮಗಳು ನಮ್ಮ ಮನೇಲಿಲ್ಲ, ಈಗ ಅಮ್ಮನ ಮನೇಲಿದ್ದಾಳೆ. ಅವಳು ಅಲ್ಲಿಂದನೇ ಹೋಗ್ತಾ ಇದ್ದಾಳೆ. ನನಗೆ ಸ್ವಲ್ಪ ನಿನ್ನೆ ಹುಷಾರಿರಲಿಲ್ಲ, ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಾಯಿತು. ಯಾರಾದರೂ ಹುಷಾರಿಲ್ಲ ಅಂತ ಅಂದಾಗ ಇಮ್ಮಿಡಿಯೇಟ್ ಹೋಗಿ ತೋರಿಸ್ಕೊಳ್ಳಿ. ನಿನ್ನೆ ನನಗೆ ಸ್ವಲ್ಪ ತಲೆನೋವು ಬಂದಾಗ ನಾನು ಊಟ ಎಲ್ಲ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಹೋಗಿ ರೂಮಲ್ಲಿ ಮಲ್ಕೊಂಡೆ. ನಾವೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಹಸ್ಬೆಂಡು ಇದ್ದರು ಮನೇಲಿ, ನಾನು, ನನ್ನ ಮಕ್ಕಳು ಮತ್ತು ಹಸ್ಬೆಂಡು, 4 ಜನನೂ ಇದ್ವಿ. ನನ್ನ ಮಕ್ಕಳು ಊಟ ಮಾಡ್ಕೊಂಡು ಬರ್ಕೊತಾಯಿದ್ರು. ನಾನು ಊಟ ಮಾಡಿಬಿಟ್ಟು ಸ್ವಲ್ಪ ತಲೆನೋ ಜಾಸ್ತಿ ಆಯ್ತಲ್ಲ ಅಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡೆ. ಹಸ್ಬೆಂಡು ಊಟ ಮಾಡ್ಕೊಂಡು ಅವರು 1-2 ರೌಂಡ್ ವಾಕ್ ಹೋಗಿ ಬರೋವರೆಗೂ ಮಲಗಲ್ಲ, ಹಾಗಾಗಿ ವಾಕ್ ಹೋಗಿ ಬರ್ತೀನಿ ಅಂತ ಹೋದರು. ವಾಕ್ ಮಾಡಿಕೊಂಡು ಮೇಲೆ ರೂಮಲ್ಲಿ ಬಂದು ರೆಸ್ಟ್ ಮಾಡ್ತಾಯಿದ್ರು ಅವರು ಸ್ವಲ್ಪ ಹೊತ್ತು. ಆಮೇಲೆ ಅವರು ಕೆಳಗಡೆ ಬರೋದು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದಮೇಲೆ 10-10:30 ಕೆಳಗಡೆ ಬರ್ತಾರೆ. ಆವಾಗ ನಾನು ರೆಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ಮಲ್ಕೊಂಡಿದ್ನಲ್ಲ ಟ್ಯಾಬ್ಲೆಟ್ ತೊಗೊಂಡು, ಇದಕ್ಕಿದ್ದಂಗೆ ಉಸಿರು ಕಟ್ಟಂಗೆ ಉಸಿರು ತಿರುಗಿಸ್ಕೊಳಕ್ಕೂ ಆಗ್ತಿಲ್ಲ. ಅಷ್ಟು ಉಸಿರು ಕಟ್ಬಿಡ್ತು ನನಗೆ. ಏನಾಯ್ತಪ್ಪ ಅನ್ನೋಷ್ಟು ಮಟ್ಟಕ್ಕೆ ಆಗೋಗ್ಬಿಟ್ಟಿತ್ತು ನನಗೆ. ಇದ್ದಕ್ಕಿದ್ದಂಗೆ ಮಾತು ನಿಂತೋಯ್ತು, ಮತ್ತು ಉಸಿರು ಫುಲ್ಲು ತಿರುಗಿಸ್ಕೊಳಕ್ಕೆ ಆಗಲಿಲ್ಲ. ಉಸಿರು ಪೂರ್ತಿಯಾಗಿ ಕಟ್ಬಿಟ್ಟಿತ್ತು ನನಗೆ. ಏನೋ ಒಂದು ಕುತ್ತಿಗೆಗೆ ಹಾತ್ಕೊಳ್ಳೋ ಥರ ಆಗೋಗ್ಬಿಟ್ಟಿತ್ತು ನನಗೆ. ಹಂಗಾದಾಗ ನಾನು ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಮಾತೇ ಬರ್ತಿಲ್ಲ ನನಗೆ. ಮಾತೇ ನಿಂತೋಗ್ಬಿಟ್ಟಿತ್ತು. ಎದ್ದು ಮೇಲೆ ಕೂತ್ಕೊಂಡು ನಾನು ಈಚೆ ಬಂದೆ. ಈಚೆ ಬಂದಾಗ ಮಕ್ಕಳು ಬರ್ಕೊಳ್ತಾಯಿದ್ರು. ಆಮೇಲೆ ಸ್ವಲ್ಪ ನಡ್ಕೊಂಡು ಬಂದಲ್ಲ ರೂಮಿಂದ ಈಚೆಗೆ, ಆವಾಗ ಸ್ವಲ್ಪ ಮಾತಾಡೋಂಗಾಯಿತು. ಆವಾಗ ನನ್ನ ಮಗನಿಗೆ ಹೇಳಿದೆ, ಪಪ್ಪನ ಕರೆಯಪ್ಪ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಹೇಳಿದೆ. ಎಲ್ಲೈತೆ, ಮೇಲೈತಾ ಇಲ್ಲ ವಾಕ್ ಮಾಡೋಕ್ಕೆ ಹೋಗೈತಾ ಅಂತ ಕೇಳಿದೆ ಫಸ್ಟು. ಇಲ್ಲ ಮಮ್ಮಿ ಮೇಲ್ಗಡೆ ಇರಬೇಕು ರೂಮಲ್ಲಿ, ಕರಿತೀನಿರು, ಯಾಕೆ ಏನಾಯಿತು ಅಂತ ಕೇಳಿದೆ ನನ್ನ ಮಗ. ಯಾಕೋ ನನಗೆ ಆಗ್ತಾಯಿಲ್ಲ ಮಾತಾಡೋಕ್ಕೆ, ಉಸಿರು ತುಂಬ ಕಟ್ತೈತೆ, ಪಪ್ಪನ ಕರೆಯಪ್ಪ ಅಂತ ಅಂದೆ. ಸಿಕ್ಕಾಪಟ್ಟೆ ಈ ಚೆಸ್ಟೆಲ್ಲ ಪೇಯ್ನ್ ಬಂದ್ಬಿಡ್ತು ನನಗೆ. ತೀರಾ ಸೀರಿಯಸ್ ಆಗೋ ಮಟ್ಟಕ್ಕೆ ಬಂದ್ಬಿಟ್ಟೆ ನಾನು. ನಾನೇ ಹೋಗೋಣ ಮೇಲೆ ನಡ್ಕೊಂಡು, ಸುರೆ ಹೋಗುತ್ತೇನೋ ಅಂದ್ಕೊಂಡು ಹೋದೆ. ಹೋಗೋಕ್ಕಾಗಲಿಲ್ಲ.
ಆಮೇಲೆ ಪಪ್ಪನ ನಾನೇ ಕರಿತೀನಿ ಮಮ್ಮಿ ಅಂತ ಹೇಳಿ ನನ್ನ ಮಗ ಹೋಗಿ ಕರ್ಕೊಂಬಂದ. ಅವಾಗ ಬಂದ ತಕ್ಷಣ ನಮ್ಮ ಮನೆಯವರು ಹಾಸ್ಪಿಟ್ಲಿಗೆ ಹೋಗಿ ನಡಿ ಏನಾಯಿತು ಅಂತ ಅಂದ್ಬಿಟ್ಟು ಅವರು ಇಮ್ಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊರಟರು. ಆಮೇಲೆ ನಾನು ನೋಡೋಣ ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ಸರಿ ಹೋಗುತ್ತೇನೋ ಅಂತ ಅಂದ್ಕೊಂಡೆ. ಸರಿ ಹೋಗಲಿಲ್ಲ. ಅದು ಯಾಕೆ ಬೇಕು ಒಂದು ಸಲ ತೋರಿಸ್ಕೊಂಡು ಬಂದ್ಬಿಡೋಣ ಅನ್ನೋದೊಂದು ಮೈಂಡ್ಸೆಟ್ಟು. ಆಮೇಲೆ ಸಿಕ್ಕಾಪಟ್ಟೆ ಉಸಿರು ಕಟ್ತಾನೆ ಇತ್ತು ನನಗಿನ್ನು. ಆಮೇಲೆ ಸ್ವಲ್ಪ ಮಾತಾಡೋಕ್ಕಾದ್ರೂ ಉಸಿರು ಕಟ್ತಾನೆ ಇತ್ತು. ಚೆಸ್ಟೆಲ್ಲ ಪೇನ್ ಬಂದ್ಬಿಟ್ಟಿತ್ತು ನನಗೆ. ಅಷ್ಟು ಸೀರಿಯಸ್ ಆಗೋಗಿತ್ತಲ್ವ. ತೋರಿಸ್ಕೊಂಬರೋಣ ಅಂದ್ಬಿಟ್ಟು ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಹೋದ್ವಿ. ಇಮ್ಮಿಡಿಯೇಟ್ ECG ಮಾಡಿದ್ರು ನನಗೆ. ECG ಮಾಡಿ ನಾರ್ಮಲ್ ಅಂತ ಬಂತು. ECGಲಿ ಏನು ತೊಂದರೆ ಇಲ್ಲ, ನಾರ್ಮಲ್ ಅಂತ ಬಂತು. ಅಲ್ಲೂ ಅಷ್ಟೇ ಬೆಡ್ ಮೇಲೆ ಮಲಗಿಸಿದ್ದಾರೆ ನನಗೆ. ಬೆಡ್ ಮೇಲೆ ಮಲ್ಕೊಂಡ್ರೂ ಕೂಡ ನನಗೆ ಉಸಿರು ಕಟ್ತಾನೆ ಇತ್ತು. ಸಿಕ್ಕಾಪಟ್ಟೆ ಚೆಸ್ಟೆಲ್ಲ ಪೇನು ಆಗ್ತಾಯಿತ್ತು ನನಗೆ. ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ. ಇನ್ನು ಹಸ್ಬೆಂಡ್ ಹೆದರ್ಕೊಳ್ತಾರೆ ಅಂತ ಅಂದ್ಕೊಂಡು ಮಕ್ಕಳೆಲ್ಲ ಹೆದರ್ಕೊಂಬಿಟ್ಟಿದ್ರು ರಾತ್ರಿನೇ. ಹಂಗಾಗಿ ಉಸಿರು ಕಟ್ತೈತೆ ಹೆಂಗೆಂಗೋ ಆಡ್ಬಿಟ್ನಲ್ಲ ರಾತ್ರಿ. ಮಕ್ಕಳೆಲ್ಲ ಹೆದರ್ಕೊಂಬಿಟ್ಟಿದ್ರು. ಅದಕ್ಕೆ ಇನ್ನು ಹೆದರ್ಕೊಳ್ತಾರೆ ಅಂತ ನಾನು ಹೇಳಿಲ್ಲ ಅವ್ರಿಗೆ. ಬೆಡ್ ಮೇಲೆ ಮಲಗಿಸಿದರೆ ಅಲ್ಲೂ ಕೂಡ ಉಸಿರು ಕಟ್ಟಿ ಬಿಡ್ತಾಯಿದ್ದೀನಿ. ಆಮೇಲೆ ಇಮ್ಮಿಡಿಯೇಟು ECG ಮಾಡಿದ್ರು. ಡಾಕ್ಟ್ರು ಸರ್ಜನ್ ಯಾರೂ ಇರಲಿಲ್ಲ ಅಲ್ಲಿ. ಈ ನಾರ್ಮಲ್ ಡಾಕ್ಟ್ರು ಮಾತ್ರ ಇದ್ದರು, ಎಮರ್ಜೆನ್ಸಿ ಡಾಕ್ಟ್ರಿದ್ರು. ಅವರೇ ನೋಡಿ ECG ತಕ್ಷಣ ಮಾಡಿ ನಾರ್ಮಲ್ ಅಂತ ಬಂತು, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಏನು ECGಲಿ ಏನೂ ಪ್ರಾಬ್ಲಮ್ ಇಲ್ಲ, ಯಾವಾಗಿಂದ ಈ ಥರ ಆಗ್ತಾಯಿದೆ, ಇದೇ ಫಸ್ಟ್ ಟೈಮ್ ಅಂತೆಲ್ಲ ಕೇಳಿದ್ರು, ವಿಚಾರಿಸ್ಕೊಂಡ್ರು. ಮೊದಲೆಲ್ಲ ಏನಾದರೂ ಈ ಥರ ಆಗಿತ್ತಾ ಅಂತ ಹೇಳಿದ್ರು. ಆಮೇಲೆ BP ಎಲ್ಲ ಚೆಕ್ ಮಾಡಿದ್ರು. BP ಚೆಕ್ ಮಾಡಿದಾಗ 125 ಇಲ್ಲ 120 ಇರಬೇಕಂತೆ. ನನಗೆ 180 ಆಗಿತ್ತು BP. ಆಲ್ರೆಡಿ ನನಗೆ ತಲೆನೋವು ಬಂದಿತ್ತು. ಯಾಕಂದರೆ ಜಾಸ್ತಿ BP ಆದ್ರೂ ಈ ಸ್ಟ್ರೋಕ್ ಆಗೋ ಚಾನ್ಸಸ್ಸು ಇರುತ್ತಂತೆ. BP ಹೈ ಆಗಬಾರ್ದಂತೆ, ಲೋನು ಆಗಬಾರ್ದಂತೆ, ಹೈ ಆಗಬಾರ್ದಂತೆ. ಹಂಗಾಗಿ ಸ್ವಲ್ಪ BP ಜಾಸ್ತಿನೇ ಇತ್ತು ನನಗೆ. BP ಎಲ್ಲ ಚೆಕ್ ಮಾಡಿದ್ರು. ಆಮೇಲೆ ಯಾವತ್ತಿಂದ ಈ ಥರ ಆಗ್ತಿದೆ ಅಂತೆಲ್ಲ ವಿಚಾರಿಸ್ಕೊಂಡ್ರು, ಕೇಳಿದ್ರು. ನನಗೆ ಯಾವತ್ತೂ ಈ ರೀತಿ ಆಗಿಲ್ಲ, ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು. ಈ ಸರ್ಜರಿ ಆಗಿ 3 ವರ್ಷ ಆಗಿದೆ. 3 ವರ್ಷದ ಮೇಲೆ ನನಗೆ ಇದೇ ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋದು ಅಂತ ಹೇಳಿದ್ವಿ. ಆಮೇಲೆ ಒಂದು ಡ್ರಿಪ್ಸ್ ಎಲ್ಲ ಹಾಕಿದ್ರು. ಡ್ರಿಪ್ಸ್ ಎಲ್ಲ ಹಾಕಿ ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ರು. ಹುಷಾರಾಗಿರಿ, ಯಾವುದಕ್ಕೂ ನಾಳೆ ಸರ್ಜನ್ ಬರ್ತಾರೆ, ಅವ್ರ ಹತ್ರ ಒಂದು ಸಲ ಬಂದು ತೋರಿಸ್ಕೊಂಡು ಹೋಗಿ, ಚೆಕಪ್ಪಿಗೆ ಬಂದು ಹೋಗಿ ಚೆಕಪ್ ಮಾಡಿಸ್ಕೊಂಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಡ್ರಿಪ್ಸ್ ಎಲ್ಲ ಹಾಕಿ ನನಗೆ ನೈಟು ನುಂಗೋದಕ್ಕೆ ಅಂದ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ಟು, ಇಂಜೆಕ್ಷನ್ ಎಲ್ಲ ಡ್ರಿಪ್ಸಲ್ಲೇ ಹಾಕಿದ್ರು. ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ರು. ಮನೆಗೆ ಬಂದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮಲ್ಕೊಂಡೆ. ಮತ್ತು ನೈಟು ಅರ್ಧ ರಾತ್ರಿಯಲ್ಲಿ ಅದೇ ಥರ ಆಗೋಯ್ತು ನನಗೆ. ಆಮೇಲೆ ಏನು ಮಾಡೋದು, ಮತ್ತೆ ಹಂಗೆ ಎದ್ದು ಕೂತ್ಕೊಂಡು ಒಂದು 5 ನಿಮಿಷ ಹಂಗೆ ರಿಲೀಫ್ ಆದೆ. ಸ್ವಲ್ಪ ಸರಿ ಹೋಯಿತು. ಮತ್ತು ಮಲಗೋಣ ಅನಿಸುತ್ತೆ, ಮತ್ತು ಹಂಗೆ ಆಗ್ಬಿಡುತ್ತೇನೋ ಅಂತ ನನಗೆ ಭಯ, ಸಿಕ್ಕಾಪಟ್ಟೆ ಭಯ ಆಗಿತ್ತು. ಸರಿ ಅಂದ್ಬಿಟ್ಟು ಹಂಗೆ ಮಲ್ಕೊಂಡೆ. ದೇವ್ರನ್ನ ನೆನೆಸ್ಕೊಂಡು ಪ್ರೇಯರ್ ಮಾಡಿಕೊಂಡು ದೇವರೆಲ್ಲ ಬೇಡ್ಕೊಂಡು ಹಂಗೆ ಮಲ್ಕೊಂಡೆ. ಆಮೇಲೆ ಬೆಳಗ್ಗೆವರೆಗೂ ಸ್ವಲ್ಪ ಚೆನ್ನಾಗಿ ನಿದ್ದೆ ಬಂತು, ನಿದ್ದೆ ಮಾಡಿದೆ. ಆಮೇಲೆ ಪದೇ ಅದೇ ಥರ ಆಗ್ತಿದೆ ಅಂದ್ಬಿಟ್ಟು ಯಾವುದಕ್ಕೂ ಒಂದು ಸಲ ತೋರಿಸ್ಕೊಂಬರೋಣ. ಅವರು ಡಾಕ್ಟ್ರು ಬೇರೆ ಹೇಳಿದ್ರಲ್ಲ, ಎಮರ್ಜೆನ್ಸಿ ಡಾಕ್ಟ್ರು ಬೇರೆ ಹೇಳಿದರು, ಸರ್ಜನ್ಗೆ ಬಂದು ಒಂದು ಸಲ ತೋರಿಸಿ, ಇದೇ ಫಸ್ಟ್ ಟೈಮ್ ಆಗ್ತಿರೋದು ಈ ಥರ ಅಂತ ಹೇಳ್ತಾಯಿದ್ದೀರಾ, ಸರ್ಜನ್ಗೆ ತೋರಿಸಿ ನಾಳೆ ಬಂದು ಒಂದು ಸಲ ಚೆಕಪ್ ಮಾಡಿಸ್ಕೊಂಡು ಹೋಗಿ ಅವ್ರೇನು ಹೇಳ್ತಾರೆ ಕೇಳಿ ಅಂತ ಅಂದರು ರಾತ್ರಿ ಎಮರ್ಜೆನ್ಸಿ ಡಾಕ್ಟ್ರು. ಹಂಗಾಗಿ ಯಾವುದಕ್ಕೂ ಇರಪ್ಪ, ನಮ್ಗೆ ಟೆನ್ಷನ್ ಇದ್ದೇ ಇರುತ್ತಲ್ವ ಫ್ರೆಂಡ್ಸ್. ಹಂಗಾಗಿ ಹೋಗಿ ತೋರಿಸ್ಕೊಂಬರೋಣ ಅಂತ ಹೋದ್ವಿ. ಅಲ್ಲಿ ಕೇಳಿದ್ರು, ಯಾವತ್ತಾದರೂ ಅವರು ಅದೇ ಥರ ಕೇಳಿದ್ರು, ಯಾವತ್ತಾದರೂ ಈ ಥರ ಆಗಿತ್ತಾ, BP ಎಲ್ಲ ಜಾಸ್ತಿ ಆಗಿತ್ತಾ, ಇಲ್ಲ BP ಶುಗರ್ ಏನಾದರೂ ಇತ್ತಾ, ಆಮೇಲೆ ಬೇರೆ ಇನ್ನೇನಾದರೂ ಇತ್ತಾ ಅಂತೆಲ್ಲ ಕೇಳಿ ವಿಚಾರಿಸ್ಕೊಂಡು, ಇಲ್ಲ ಸರ್ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ನನಗೆ ಅಂತ ಹೇಳಿದ್ವಿ. ECG ಇನ್ನೊಂದು ಸಲ ಮಾಡಿಸ್ಕೊಂಡ್ಬಿಡಿ ಯಾವುದಕ್ಕೂ. ರಾತ್ರಿ ECG ಮಾಡಿದ್ದಾರೆ, ರಿಪೋರ್ಟ್ ಕೊಟ್ಟಿರಲಿಲ್ಲ ನಮಗೆ. ಬೆಳಗ್ಗೆ ಸರ್ಜನ್ ಕೇಳಿದ್ರು ECG ಮಾಡಿದ್ರು ಅಂದ್ಬಿಟ್ಟು, ರಿಪೋರ್ಟ್ ಕೊಡಬೇಕಿತ್ತಲ್ಲ, ಎಲ್ಲಿ ರಿಪೋರ್ಟ್ ಎಲ್ಲಿ ಅಂತ ಕೇಳಿದ್ರು. ರಿಪೋರ್ಟ್ ಕೊಟ್ಟಿರಲಿಲ್ಲ ಅವರು ನಮಗೆ. ಹಂಗಾಗಿ ಇನ್ನೊಂದು ಸಲ ಯಾವುದಕ್ಕೂ ECG ಮಾಡಿಸ್ಬಿಡಿ, ನೋಡೋಣ ಹೆಂಗಿದೆ ECG ರಿಪೋರ್ಟಲ್ಲಿ ಏನು ಬರುತ್ತೆ ನೋಡೋಣ, ಅದ್ರ ಮೇಲೆ ಇಂಜೆಕ್ಷನ್ಗಳು ಟ್ರೀಟ್ಮೆಂಟ್ ಕೊಡೋಣ ಅಂತ ಅಂದ್ಬಿಟ್ಟು ಹೇಳಿದರು ನಮಗೆ ಸರ್ಜನ್ನು. ಆಮೇಲೆ ECG ಮಾಡಿಸಿದ್ಮೇಲೆ ನಾರ್ಮಲ್ ಅಂತ ಬಂತು. ರಿಪೋರ್ಟ್ ನೋಡಿದ್ರು ಸರ್ಜನ್ ಡಾಕ್ಟ್ರು, ನಾರ್ಮಲ್ ಅಂತ ಬಂತು, ಏನೂ ತೊಂದರೆ ಇಲ್ಲ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಮಧ್ಯಾಹ್ನ ಒಂದು ಸಲ ಹಾರ್ಟು ಚೆಕ್ ಮಾಡೋ ಡಾಕ್ಟ್ರು ಬರ್ತಾರೆ, ಮಧ್ಯಾಹ್ನ ಒಂದು ಸಲ ಹಾರ್ಟ್ ಚೆಕ್ ಮಾಡಿಸ್ಬಿಡಿ ಬಂದು ಅಂತ ಅಂದರು ಡಾಕ್ಟರು. ಸರಿ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಸ್ವಲ್ಪ ಡ್ಯೂಟಿಗೆ ಬೇರೆ ಟೈಮ್ ಆಗಿತ್ತಲ್ವ, ಹಂಗಾಗಿ ನೋಡೋಣ ಅಂತ ಅಂದ್ಕೊಂಡು ಸರಿ ಸರ್ ಆಯಿತು ಅಂತೇಳಿ ಇಂಜೆಕ್ಷನ್ ಹಾಕಿಸ್ಕೊಂಡು
ಮತ್ತು ಟ್ಯಾಬ್ಲೆಟ್ ಎಲ್ಲ ಬೇರೆ ಬರೆಸ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಹಸ್ಬೆಂಡ್ ಹೋದರು. ನನಗೆ ಡಾಕ್ಟ್ರು ಒಂದು ಪೌಡ್ರು ಬೇರೆ ಬರ್ಕೊಟ್ಟಿದ್ದಾರೆ, ಪ್ರೋಟೀನ್ ಪೌಡ್ರು ಮತ್ತು ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ರು. ಪ್ರೋಟೀನ್ ಎಲ್ಲ ಕಡಿಮೆ ಆಗಿದೆ ಅಮ್ಮ, ಅದಕ್ಕೆ ಡಯಟ್ ಏನಾದರೂ ಮಾಡ್ತಿದ್ದೀರಾ ಅಂತೆಲ್ಲ ಕೇಳಿದ್ರು. ನಾನು ಡಯಟ್ ಏನೂ ಮಾಡ್ತಾಯಿಲ್ಲ, ಮಾಮೂಲಿ ಫುಡ್ಡೇ ತಿನ್ಕೊಂಡಿರೋದು ಅಷ್ಟೇ ಸರ್ ಅಂತಂದೆ. ಡಯಟ್ ಮಾಡೋ ಅವಶ್ಯಕತೆಯೂ ಇಲ್ಲ, ನಾನು ಇರೋದೇ ಸಣ್ಣಗೆ, ಏನಕ್ಕೆ ಡಯಟ್ ಮಾಡಲಿ ಅಂತ ಅಂದೆ ನಾನು. ಹಾಗಾಗಿ ಸರಿ ಆಯಿತು. ಮತ್ತು ಯಾಕೆ ಈ ಥರ ಆಯಿತು ಅಂತ ಡಾಕ್ಟ್ರೇ ನನಗೆ ಪ್ರಶ್ನೆ ಮಾಡಿದ್ರು. ಗೊತ್ತಿಲ್ಲ ಸರ್ ಯಾಕಾಯಿತು, ಈ ಥರ ಯಾವತ್ತೂ ಆಗಿಲ್ಲ ನನಗೆ, ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು. ನನಗೂ ಆಶ್ಚರ್ಯ, ಗೊತ್ತಿಲ್ಲ ಅಂತ ಹೇಳಿದೆ ನಾನು ಡಾಕ್ಟ್ರ್ ಹತ್ರ. ಆಮೇಲೆ ಬಂದು ಪ್ರೋಟೀನ್ ಪೌಡ್ರೆಲ್ಲ ಕುಡಿದೆ ಬೆಳಗ್ಗೆನೇ, ಅಂದರೆ 11 ಗಂಟೆ ಆಗಿತ್ತು. ಈಗ ಒಂದು ಟೈಮ್ ಕುಡಿದ್ಬಿಡು ಅಂತೇಳಿ ನಮ್ಮ ಮನೆಯವರು ಹಾಲೆಲ್ಲ ತಂದುಕೊಟ್ರು. ಹಾಲು ಕಾಯಿಸ್ಕೊಂಡು ಪ್ರೋಟೀನ್ ಪೌಡ್ರೆಲ್ಲ ಹಾಕ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮಲ್ಕೊಂಡೆ. ಫಸ್ಟೇ ಊಟ ಮಾಡಿಬಿಟ್ಟು ಹೋಗಿದ್ದೆ ನಾನು, ಡಾಕ್ಟ್ರ್ ಹತ್ರ ಹೋಗ್ಬೇಕಾದ್ರೆ ಮುದ್ದೆ ಊಟ ಮಾಡ್ಕೊಂಡು ಹೋಗಿದ್ದೆ. ಈ ತೊಗರಿ ಕಾಳು ಹಾಕಿ ಸಾಂಬಾರು ಮಾಡಿದ್ದೆ, ಮುದ್ದೆ ಮಾಡಿ ಊಟ ಮಾಡ್ಕೊಂಡು ಹೋಗಿದ್ದೆ. ಹಾಗಾಗಿ ಊಟ ತಿನ್ನೋ ಅವಶ್ಯಕತೆ ಇರಲಿಲ್ವಲ್ಲ, ಹಂಗೆ ಪ್ರೋಟೀನ್ ಪೌಡ್ರು ಕುಡಿದ್ಬಿಡು ಆಮೇಲೆ ರೆಸ್ಟ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ನಮ್ಮ ಮನೆಯವರು ಹಾಲೆಲ್ಲ ತಂದುಕೊಟ್ರು. ಆಮೇಲೆ ಕಾಯಿಸ್ಕೊಂಡು ಪ್ರೋಟೀನ್ ಪೌಡ್ರು ಕುಡಿದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ನಾನು ಮಲ್ಕೊಂಡೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಯಾವಾಗ ಬೆಳಗ್ಗೆ 11:30 11:45 ಮಲ್ಕೊಂಡೆ. ನಾನು ಹಸ್ಬೆಂಡ್ ಡ್ಯೂಟಿಗೆ ಹೋದ್ಮೇಲೆ ಮಲ್ಕೊಂಡೋಳು. ಒಂದು 2 ಗಂಟೆಗೆ ಎದ್ದ ಮೇಲೆ ಸ್ವಲ್ಪ ನಾರ್ಮಲ್ ಥರ ಆಗಿತ್ತು, ಏನು ತೊಂದರೆ ಇರಲಿಲ್ಲ. ಆದ್ರೂ ಮಲ್ಕೊಂಡ್ರೆ ಒಂದೊಂದ್ಸಲ ಈ ಕುತ್ತಿಗೆಗೆ ಬಂದು ಆತ್ಕೊಳ್ಳೋ ಥರ ಆಗಿಬಿಡುತ್ತೆ ಒಂದೊಂದ್ಸಲ. ಏನಾಗಿದೆ ಗೊತ್ತಿಲ್ಲ, ಇಲ್ಲ ಕಫ ಅಂತಲೂ ಗೊತ್ತಿಲ್ಲ, ಇಲ್ಲ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತಲೂ ಗೊತ್ತಿಲ್ಲ. ಒಂದ್ಸಲ ಚೆಕ್ ಮಾಡಿಸಿ ಅಂತ ಹೇಳಿದ್ರು. ನಮ್ಮ ಟೆನ್ಷನ್ ಕಡಿಮೆ ಆಗೋದಕ್ಕೆ ಒಂದು ಚೆಕ್ ಮಾಡಿಸಿ ಬಂದು ಅಂತ ಹೇಳಿದ್ರು ಸರ್ಜನ್ ಡಾಕ್ಟ್ರು. ನೋಡೋಣ ಅಂದ್ಬಿಟ್ಟು ನಾವು ಬಂದುಬಿಟ್ವಿ. ಈಗ ಟೈಮ್ ಬೇರೆ ಇರಲಿಲ್ವಲ್ಲ ನಮ್ಮ ಮನೆಯವ್ರಿಗೆ, ಹಂಗಾಗಿ ನೋಡೋಣ ಇನ್ನೊಂದ್ಸಲ ಏನಾದರೂ ಆ ಥರ ಆದರೆ ಖಂಡಿತವಾಗಿ ಹೋಗಿ ಚೆಕ್ ಮಾಡಿಸ್ಕೊಬೇಕು. ಕಮ್ಮಿ ಇದ್ದಂಗೆ ಹೋಗಿ ತೋರಿಸ್ಕೊಂಬಿಡಿ. ಯಾಕಂದರೆ ನನಗೆ ಸ್ವಲ್ಪ ಭಯ. ನಮ್ಮ ಅಕ್ಕ ತೀರ್ಕೊಂಡಾಗ್ಲೂ ಅದೇ ಹೇಳ್ತಾಯಿದ್ಲು ನನಗೆ, ಕತ್ತತ್ರ ಏನೋ ಹಿಡ್ಕೊಳ್ಳೋಂಗಾಗುತ್ತೆ, ಗಂಟ್ಲ ಹತ್ರ ಉಸಿರು ಕಟ್ಟುತ್ತೆ, ನನಗೆ ಉಸಿರು ತಿರ್ಗಿಸ್ಕೊಳಕ್ಕಾಗಲ್ಲ, ಹಿಡ್ಕೊಳ್ಳುತ್ತೆ ಅನ್ನೋಳು. ನಾವು ಅಲ್ಲಿ ಇಲ್ಲಿ ಏನೋ ಗಾಳಿ ಸೋಕೆ ಏನೋ ಆಗಿದೆ ಅಂದ್ಬಿಟ್ಟು ದೇವಸ್ಥಾನಗಳಿಗೆಲ್ಲ ಕರ್ಕೊಂಡೋಗಿ ಎಲ್ಲ ಮಾಡಿಸಿದ್ವಿ. ಆ ದೇವಸ್ಥಾನಗಳದ್ದು ಅಲ್ವೇ ಎಲ್ಲ ನೋಡಬೇಕು ಅಂದರೆ ಅದು ನಿಮೋನಿಯಾ ಕಾಯಿಲೆ ಅಂತೆ. ಈ ಉಸಿರಾಡ್ತೀವಲ್ಲ ನಾವು, ಆ ಕೊಳವೆಗಳಿರುತ್ತಂತೆ ಆ ಎರಡು ಕೊಳವೆಗಳು ತುಂಬ ಇದು ತುಂಬ್ಕೊಂಬಿಟ್ಟಿತ್ತಂತೆ, ಏನಂದರೆ ಕಫ ತುಂಬ್ಕೊಂಬಿಟ್ಟಿತ್ತಂತೆ. ಆ ಕಫದಿಂದ ಉಸಿರಾಟಕ್ಕೆ ತೊಂದರೆ ಆಗಿ ಆ ಕಫ ಏನು ಮಾಡಿದ್ರು ಕರಗಿಸೋಕ್ಕಾಗಿಲ್ಲ. ಡಾಕ್ಟ್ರುಗಳು ಪಾಪ ತುಂಬ ಪ್ರಯತ್ನ ಪಟ್ಟರು. ಇಲ್ಲಿಂದ ಬೆಂಗಳೂರು ಸಂಜನ್ಸ್ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಅಡ್ಮಿಟ್ ಮಾಡಿದ್ದು ಅವಳನ್ನ. ಆದರೂ ಅವಳನ್ನ ಬದುಕಿಸ್ಕೊಳಕ್ಕಾಗಲಿಲ್ಲ. ಪಾಪ ತುಂಬ ದುಡ್ಡು ಖರ್ಚು ಮಾಡಿದ್ರು ನಮ್ಮ ಅಣ್ಣ ಮತ್ತು ಅವ್ರ ಹಸ್ಬೆಂಡು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸರ್ಜನ್ ಹತ್ರ ಎಲ್ಲ ಮಾತಾಡಿ ಏನೇನೋ ಪ್ರಯತ್ನ ಪಟ್ಟರು ಪಾಪ ಅಣ್ಣ ಮತ್ತು ಅವ್ರ ಹಸ್ಬೆಂಡು ಎಲ್ಲ. ಅವಳನ್ನ ಉಳಿಸ್ಕೊಳಕ್ಕಾಗಲೇ ಇಲ್ಲ. 1 ವರ್ಷದ ಪಾಪು ಅಂದರೆ ಅದೇ ನಮ್ಮ ಅಕ್ಕನ ಮಗಳು ನಮ್ಮ ಮನೇಲಿ ಇದ್ದಲ್ಲ ಅವಳೇನೇನೆ. 1 ವರ್ಷದ ಪಾಪು ಇದ್ದಾಗ ಅವಳು ತೀರ್ಕೊಂಡಿದ್ದು. ಇವಳಿಗೂ ಅದೇ ಥರ ಆಗ್ಬಿಟ್ಟಿತ್ತು ಪಾಪುಗೂ. ಆವಾಗ ಅವಳು ಹುಷಾರಾಗ್ಬಿಟ್ಲು, ನಮ್ಮ ಅಕ್ಕ ಹುಷಾರು ತಪ್ಪಿಬಿಟ್ಲು. ಆವಾಗಲೇ ಅಲ್ಲಿ ಇಲ್ಲಿ ತೋರಿಸಿ ನಾವು ದೇವಸ್ಥಾನಗಳಿಗೆ ತಿರುಗಾಡ್ಬಿಟ್ವಿ ಜಾಸ್ತಿ. ಅಲ್ಲಿ ಗಾಳಿ ಸೌಖ್ಯನೂ ಇರ್ಬೋದು ಅಂದ್ಬಿಟ್ಟು ಅದು ತೋರಿಸಿದ್ವಿ. ಆಮೇಲೆ ಹಾಸ್ಪಿಟ್ಲಿಗೂ ಕರ್ಕೊಂಡೋಗಿ ತೋರಿಸಿದ್ವಿ. ಎಲ್ಲ ನಾರ್ಮಲ್ ಅಂತ ಬರ್ತಾನೆ ಇತ್ತು ನಮಗೆ. ಆಮೇಲೆ ಏನು ಮಾಡಿದ್ರು ಕಡಿಮೆನೇ ಆಗಿಲ್ಲ. ಈಗ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದಾಗ ಸುಮ್ಮನೆ ಇರೋಳು. ಆಮೇಲೆ ಮತ್ತೆ ಜಾಸ್ತಿ ಆಯಿತು, ಸೀರಿಯಸ್ ಆಗಿಬಿಡ್ತು ಅಂತ ಅಂದ್ಬಿಟ್ಟು ಮತ್ತೆ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ತೋರಿಸೋದು. ಹಿಂಗೆ ಮಾಡ್ಕೊಂಡು ಜಾಸ್ತಿ ಆಗಿಬಿಟ್ಟಿತ್ತು ಅವಳಿಗೆ. ಆಮೇಲೆ ಏನೇ ಮಾಡಿದ್ರು ಡಾಕ್ಟ್ರು ಟ್ರೈ ಮಾಡಿದ್ರು ಅದು ಲಿಮಿಟ್ ಮೀರಿದ್ಮೇಲೆ ನಿಮೋನಿಯಾನ ಕಂಟ್ರೋಲ್ ಮಾಡೋಕ್ಕಾಗಲ್ವಂತೆ, ಈ ಕಫನ ಕರಗಿಸೋಕ್ಕಾಗಲ್ವಂತೆ ಏನೇ ಮೆಡಿಷನ್ ಕೊಟ್ಟರು. ಹಾಗಾಗಿ ಅವಳು ತೀರ್ಕೊಂಡ್ಳು. ಒಂದು 15 ದಿನ ಇಟ್ಟಿದ್ರು ಐಸಿಯುನಲ್ಲಿ. ಆಮೇಲೆ ಅವಳು ತೀರ್ಕೊಂಡ್ಳು. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಇವಾಗಲೂ. ಆ ಥರ ಆಗೋದು ಬೇಡ ಯಾರಿಗೂ. ಏನಾದರೂ ಬಂದಾಗ ಇಮಿಡಿಯೇಟು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ. ನನಗೂ ಇವಾಗ ಅದೇ ಥರ ಆಗಿಬಿಟ್ಟಿತ್ತು. ನನಗೆ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿತ್ತು, ಅಷ್ಟು ಸೀರಿಯಸ್ ಆಗಿಬಿಟ್ಟಿದ್ದೆ ನಾನು. ಈಗಲೂ ಒಂದೊಂದ್ಸಲ ಒಂಥರ ಗುರ ಅಂತ ಇರುತ್ತೆ ಒಳಗಡೆ. ಒಂದ್ಸಲ ಚೆಸ್ಟೆಲ್ಲ ಪೇನ್ ಬಂದ್ಬಿಡುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅದೊಂದು ಟೆಸ್ಟ್ ಮಾಡಿಸ್ಬೇಕು, ನೋಡಬೇಕು. ಈ ಚೆಸ್ಟು ಪೇಯ್ನು ಬರಬಾರ್ದಂತೆ ಜಾಸ್ತಿ. ಅದು ಸ್ವಲ್ಪ ಭಯ ಐತೆ. ಇನ್ನು ಯಾವಾಗಾದರೂ ಒಂದ್ಸಲ ಹೋಗಿ ಹಾರ್ಟೆಲ್ಲ ಚೆಕ್ ಮಾಡಿಸ್ಕೊಂಬರ್ಬೇಕು ಒಂದ್ಸಲ. ಹಂಗಾಗ್ಬಿಡುತ್ತೆ. ಈಗ BP ಜಾಸ್ತಿ ಆದ್ರೂ ತಲೆನೋವು ಬಂದು ಟ್ಯಾಬ್ಲೆಟ್ ತೊಗೊಂಡು ಮಾಡ್ಕೊತೀವಿ ಅಂದ್ರೂ BP ಜಾಸ್ತಿಯಾಗಿ ಹೈ BP ಆಗಿ ಸ್ಟ್ರೋಕ್ ಆಗೋ ಚಾನ್ಸಸ್ಸು ಇರುತ್ತಂತೆ. ಏನಾದರೂ ಕಷ್ಟನೇ ಮನುಷ್ಯನಿಗೆ. ಈಗಿದ್ದೊಂದು ಮನುಷ್ಯ ಈಗಿಲ್ಲ. ಹಂಗಾಗಿ ಏನೇ ಬರಲಿ, ಏನೇ ಒಂದು ನೋವು ಬರಲಿ, ತಲೆನೋವು ಬರಲಿ, ಒಂದು ಮಂಡಿ ನೋವು, ಕೈ ಕಾಲು ನೋವಾಗಲಿ, ಚೆಸ್ಟ್ ಪೇನ್ ಆಗಲಿ, ಏನೇ ಒಂದು ಬರಲಿ, ಹೊಟ್ಟೆ ನೋವು ಬರಲಿ,
ಇಮ್ಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ, ತುಂಬ ದಿನ ಬಿಡಬೇಡಿ ಜಾಸ್ತಿ. ಹಂಗಾಗಿ ನಮ್ಮನೇಲಂತೂ ಇಮ್ಮಿಡಿಯೇಟ್ ಕರ್ಕೊಂಡು ಹೋಗ್ತಾರೆ. ನಾನು ಮದುವೆ ಆದಾಗಿಂದ ಇವತ್ತಿನವರೆಗೂ ಅಷ್ಟೇ, ಮದುವೆ ಮುಂಚೆನೂ ಅಷ್ಟೇ, ಏನು ಬರ್ತಾ ಇರಲಿಲ್ಲ. ಮದುವೆ ಮುಂಚೆ ನಾನು ಆರಾಮಾಗೇ ಇದ್ದೆ, ಈ ಹಾಸ್ಪಿಟ್ಲಿಗೆ ಅಂತ ಓದೋಳಲ್ಲ. ಈ ಮದುವೆ ಆದಮೇಲೆ, ಈ ಮಕ್ಕಳು ಅಂತ ಆದಮೇಲೆ ಒಂದಲ್ಲ ಒಂದು ನೋವು ಕಾಯಿಲೆಗಳು ಇದ್ದೇ ಇರುತ್ತೆ ಲೇಡೀಸ್ಗಳಿಗೆ. ಹಾಗಾಗಿ ಆದಷ್ಟು ಬೇಗ ಹೋಗಿ ತೋರಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಜಾಸ್ತಿ ಲೇಟ್ ಮಾಡೋಕ್ಕೆ ಹೋಗ್ಬೇಡಿ. ನೋಡ್ತಾ ಇದ್ದೀರಾ, ಈಗಿದ್ದವ್ರು ಈಗಿಲ್ಲ, ಪ್ರಪಂಚ ತುಂಬ ಕೆಟ್ಟೋಗಿದೆ ಇವಾಗ. ಈಗಿನ ಕಾಲದ ಫುಡ್ಡು ಕೂಡ ಆ ಥರ ಇಲ್ಲ ಹೇಳ್ಬೇಕು ಅಂದರೆ. ಹಂಗಾಗಿ ಇಮ್ಮಿಡಿಯೇಟು ಹೋಗಿ ತೋರಿಸ್ಬೇಕು ಡಾಕ್ಟ್ರುಗಳ ಹತ್ರ. ತುಂಬಾ ಭಯ ಆಗುತ್ತೆ. ಈ ತಲೆನೋವು ಬಂದರೂ, ಏನೇ ಒಂದು ನೋವು ಬಂದ್ರೂ ತುಂಬಾ ಭಯ ಆಗುತ್ತೆ. ನಾನಂತೂ ತುಂಬ ಭಯ ಪಡ್ತೀನಿ. ಆರೋಗ್ಯದ ಕಡೆ ಅಂತೂ ತುಂಬ ಗಮನ ಕೊಡ್ತೀನಿ ನಾನು. ಮಕ್ಕಳದೇ ಆಗಿರ್ಬೋದು, ಹಸ್ಬೆಂಡ್ದೇ ಆಗಿರ್ಬೋದು, ನನ್ನದೇ ಆಗಿರ್ಬೋದು, ಈ ಅಟ್ಲೀಸ್ಟು ಸಜೆಷನ್ ಆದರೂ ಕೊಟ್ಟೇ ಕೊಡ್ತೀನಿ ನಾನು. ಯಾರಿಗೇ ಆಗಿರ್ಬೋದು, ಹಸ್ಬೆಂಡು, ಮಕ್ಕಳು, ನನಗೆ ಯಾರಿಗೇ ಆಗಿರ್ಬೋದು, ಆಮೇಲೆ ಹೊರ್ಗಡೆಯವ್ರಿಗೆ ಆಗಿರ್ಬೋದು, ಫ್ರೆಂಡ್ಸ್ಗಳಿಗಾಗಲಿ, ರಿಲೇಷನ್ಗಾಗಲಿ, ಹಿಂಗಲ್ಲ ಹಿಂಗೆ ಅಂತ ನನಗೆ ಗೊತ್ತಿರೋ ಮಟ್ಟಕ್ಕಾದರೂ ನಾನು ಸಜೆಷನ್ ಕೊಟ್ಟೇ ಕೊಡ್ತೀನಿ ಅವ್ರಿಗೆ. ಈ ಥರ ಮಾಡಿ, ಈ ಥರ ತೋರಿಸ್ಕೊಳ್ಳಿ, ಈ ಥರ ಹೋಗಿ, ಡಾಕ್ಟ್ರು ಪರವಾಗಿಲ್ಲ, ಚೆನ್ನಾಗಿ ನೋಡ್ತಾರೆ, ಎಲ್ಲ ಸಜೆಷನ್ ಕೊಡ್ತಾ ಇರ್ತೀನಿ. ಪಾಪ ನಮ್ಮ ಥರನೇ ಪಾಪ ಅವ್ರಿಗೆ ಗೊತ್ತಿಲ್ಲದವ್ರಿಗೆ ತಿಳಿಸ್ಕೊಡ್ಬೇಕಲ್ವ. ಹಂಗಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ ಜನಗಳಿಗೆ, ಯಾರೇ ಆಗಿರ್ಬೋದು ಅವರು. ಹಂಗಾಗಿ ಹಿಂಗೇನಾದರೂ ಬಂದರೂ ಅಷ್ಟೇ, ನೀವು ಕೂಡ ಲೇಟ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಹೋಗಿ ತೋರಿಸ್ಕೊಳ್ಳಿ, ಜಾಸ್ತಿ ಆಗೋವರೆಗೂ ಬಿಡಬೇಡಿ. ಈ ಒಂದು ಕಿವಿ ಮಾತನ್ನು ನಿಮಗೆ ಹೇಳಬೇಕಿತ್ತು, ನನ್ನ ಮುಖಾಂತರನೇ ಹೇಳಿದ್ದೀನಿ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.